ಪೊಲೀಸ್ ಯೂನಿಫಾರ್ಮ್ ಜೋಡಿ ಹಿಜಾಬ್ ಹಾಕ್ಬೇಕಂತ. Over 10 ladies wearing hijab as, uniform member of service. And I'm looking forward for another 100,000 ladies wearing hijabs in the near future. ಪ್ಯಾಲೆಸ್ಟೀನ್ ಒಂದಿದ್ರ ಮಿನಿ ಪ್ಯಾಲೆಸ್ಟೀನ್ ಅಮೇರಿಕಾದಾಗ ಐತಿ. ಬರೇ ಮಿನಿ ಪ್ಯಾಲೆಸ್ಟೀನ್ ಅಲ್ಲ, ಅದ್ರ ಜೋಡಿ ಅದರ ರಾಜಧಾನಿನೂ ಅಮೇರಿಕಾದಾಗ ಐತಿ. ಈ ಕಡೆ ನೋಡಿದ್ರ ಟ್ರಂಪ್ ಇಸ್ರೇಲ್ ಸಪೋರ್ಟ್ ಮಾಡ್ಕೊಂಡು ಹಮಾಸು ಪ್ಯಾಲೆಸ್ಟೀನ್ ಅವ್ರನ್ನ ಹಿಡಿದಾಗ ಇಟ್ಕೊಳಕತ್ತಾರ. is the capital of Palestine in the United States of America. ಇಂಥ ಘಟನೆಗಳಿಂದ ಮಮ್ದಾನಿ ಅಂತವ್ರು ಅಮೇರಿಕಾದ ಮೇಯರ್ ಆಗ್ತಾರೆ. ಅಮೇರಿಕಾಗ ಇನ್ನ ಏನೇನ್ ಕಾದೈತೋ ಅದೇ ಊರಿಗೆ ಗೊತ್ತು. ಪೊಲೀಸ್ ಫೋರ್ಸ್ ಒಳಗೂ ಹಿಜಾಬ್ ಹಾಕೋರ್ ಸಂಖ್ಯೆ ಹೆಚ್ಚಾಗ್ಬೇಕಂತ, 1000 ಆಗ್ಬೇಕಂತ, 1,00,000 ಆಗ್ಬೇಕಂತ. ಹಿಜಾಬ್ ಹಾಕೋ ಮಹಿಳೆಯರು ಹೆಸಿಟೇಟ್ ಮಾಡ್ಕೋಬಾರ್ದಂತ. ಪೊಲೀಸ್ ಫೋರ್ಸ್ ಒಳಗಿರೋರಂತರೂ ಹಿಜಾಬ್ ಹಾಕೊಳಕ ಬೇಕಂತ. ಈ ರೀತಿ ಒಂದು ಸಮಾಜ ಸುಧಾರಕ ಮಾತು ಬಂದೈತಿ ಯಾರೋ ಒಬ್ರಿಂದ. ಅದು ಯಾರು ಅಂತ ಆಮೇಲೆ ಹೇಳ್ತನು. ಅದಕ್ಕಿಂತ ಮೊದಲ ಇನ್ನೊಂದು ವಿಷಯ ಹೇಳ್ತನು, ಯಾಕಂದ್ರೆ ಈ ವಿಷಯ ಆ ವಿಷಯ ಎರಡು ತಳಕ್ ಹಾಕೊಂಡವ. ಅಮೇರಿಕಾದಾಗ ಒಂದ ಪ್ಯಾಲೆಸ್ಟೀನ್ ರಾಜಧಾನಿ ಆಯ್ತಂತ. ಅಮೇರಿಕಾದೊಳಗ ಒಂದು ಮಿನಿ ಪ್ಯಾಲೆಸ್ಟೀನ್ ಸೃಷ್ಟಿ ಮಾಡ್ಕೋಬೇಕಂತ ಇನ್ನೊಬ್ರು ಕರೆ ಕೊಟ್ಟರು. ಹಿಂಗಂತ ಕರೆ ಕೊಟ್ಟವ್ರು ಯಾರು, ಯಾಕೆ ಕೊಟ್ಟರು, ಎಲ್ಲಿ ಕೊಟ್ಟರು, ಏನು ಕತಿ, ಅದೆಲ್ಲ ಹೇಳ್ತನು. ಅದಕ್ಕಿಂತ ಮೊದಲ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ನೋಟಿಫಿಕೇಶನ್ ತಗೋರಿ. ಹಂಗೆ ನಮ್ಮ ಎಲ್ಲ ವೀಡಿಯೋಗಳನ್ನ ನಿಮ್ಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿರಿ. ಹೇಳಿದ್ನಲ್ರಿ, ಅಮೇರಿಕಾದಾಗ ಪ್ಯಾಲೆಸ್ಟೀನ್ ಘೋಷಣೆನೂ ಮಾಡ್ಕೊಂಡ್ಬಿಟ್ಟಾರ. ಪ್ಯಾಲೆಸ್ಟೀನ್ ಅನ್ನೋ ಒಂದು ದೇಶ ಏನೈತಲ್ಲ, ಅದಕ್ಕೆ ಇನ್ನು ದೇಶ ಅಂತ ಮಾನ್ಯತೆ ಕೊಟ್ಟಿಲ್ಲ, ಮಾನ್ಯತೆ ಸಿಕ್ಕಿಲ್ಲ. ಅಮೇರಿಕಾದಾಗ ನೋಡಿದ್ರೆ ಅದಕ್ಕೊಂದು ರಾಜಧಾನಿನೂ ಮಾಡ್ಕೊಂಡ್ಬಿಟ್ಟಾರ. ಯಾವ ಅಮೇರಿಕಾ ಇಸ್ರೇಲ್ ಜೊತೆ ಸೇರ್ಕೊಂಡು ಹಮಾಸು ಪ್ಯಾಲೆಸ್ಟೀನ್ ಅವ್ರನ್ನ ಹದ್ಬಸ್ನಾಗ ಇಡಬೇಕು ಅಂತ ಟ್ರೈ ಮಾಡಕತ್ತೈತಲ್ಲ, ಅದೇ ಅಮೇರಿಕಾದಾಗ ಒಂದು ಪ್ಯಾಲೆಸ್ಟೀನ್. ನಂಬಾಕ ಎಷ್ಟು ಆಶ್ಚರ್ಯ ಆಕೈತಿಲ್ರಿ. ಒಬ್ರು ಹಿಜಾಬ್ ಕರೆ ಕೊಡ್ತಾರ. So ideally there's different ways, by the way. You can fit it how you want to, but you could take one side, wrap it around to your quarters, make sure ಇನ್ನೊಬ್ರು ಅಮೇರಿಕಾದಾಗ ಪ್ಯಾಲೆಸ್ಟೈನ್ ಸೃಷ್ಟಿ ಮಾಡಬೇಕು ಅಂತಾರ. ಹೆಂಗಿರ್ಬೇಕು ಈ ಧೈರ್ಯ? ಇವೆರಡೂ ನಡೆದಿದ್ದು ಇಸ್ಲಾಂ ದೇಶದಾಗಲ್ಲ, ಅಮೇರಿಕಾದಾಗ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಾಗ ನಡೆದವು. ಹಿಜಾಬ್ ಕರೆ ಕೊಟ್ಟವರು ಒಬ್ಬ ಪೊಲೀಸ್ ಆಫೀಸರ್, ಇನ್ನು ಪ್ಯಾಲೆಸ್ಟೀನ್ ಕರೆ ಕೊಟ್ಟವರು ಒಬ್ಬ ಮೇಯರ್. ಹಿಜಾಬ್ ಕರೆ ಕೊಟ್ಟ ಮಹಿಳೆ ಬಾಯಿಂದ ಬರೋ ನುಡಿಮುತ್ತುಗಳನ್ನ ಕೇಳ್ಕೊಂಬರ್ರಿ. I've been wearing hijab for 15 years as a NYPD member of service, and I'm super proud of this department of where we came. We came from where there was barely any Muslim officers to where we have over 1,200 members of service and over 10 ladies wearing hijab as a member of service, uniform member of service. And I think that's awesome. And I'm looking forward for another 100,000 ladies wearing hijabs in the near future as an NYPD. I also want to say a message to the sisters in the room. Wear your hijab, sisters. Be confident in it. Don't let nobody tell you different. ಅಷ್ಟು. ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗವಲ್ತು. ಯಾವುದೋ ಇಸ್ಲಾಂ ಕಂಟ್ರಿ ಒಳಗೆ ಹಿಜಾಬ್ ಹಾಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೋರಿ ಅಂದ್ರೆ ಅದೊಂದು ಮಾತು ಬೇರೆ. ನ್ಯೂಯಾರ್ಕ್ ಸಿಟಿ ಒಳಗೆ ಹಿಜಾಬ್ ಹಾಕೊಂಡು ಪೊಲೀಸ್ ಆಗಿರುವಂಥ ಎಲ್ಲ ಮುಸ್ಲಿಂ ಮಹಿಳೆಯರು ಹಿಜಾಬ್ನ ಕಡ್ಡಾಯವಾಗಿ ಹಾಕೋರಿ. ಇಟ್ಸ್ ಅವರ್ ಪ್ರೈಡ್. ನ್ಯೂಯಾರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಯೂನಿಫಾರ್ಮ್ ಜೋಡಿ ಹಿಜಾಬ್ ಆ್ಯಡ್ ಮಾಡಕತ್ಬಿಟ್ಟಾರ. ಇಂಥ ಘಟನೆಗಳು ಅಲ್ಲೆಲ್ಲ ಹೆಚ್ಚಾಗಕತ್ತಿರೋದ್ರಿಂದನ ಜೋರಾನ್ ಮೊಮ್ದಾನಿ ಅಂತವ್ರು ಮೇಯರ್ಗಳಾಕತ್ತಾರ ಅಮೇರಿಕಾಗ. ಅಂಥವ್ರು ಮೇಯರ್ ಆಗಿ ಕೆಲಸ ಮಾಡಕತ್ತಿರೋದ್ರಿಂದನ ಇನ್ನು ಬೇರೆ ಬೇರೆ ಸಿಟಿ ಮೇಯರ್ಗಳು ಪ್ಯಾಲೆಸ್ಟೀನ್ನ ಕ್ರಿಯೇಟ್ ಮಾಡಬೇಕು ಅಂತ ಧ್ವನಿಗೂಡ್ಸಕತ್ತಾರ. ಮೇಯರ್ ಆಫ್ ಪ್ಯಾಟರ್ಸನ್ ಅವ್ರು ಏನು ಹೇಳ್ತಾರಂದ್ರೆ, ಸಾರ್ವಜನಿಕವಾಗಿ ಪ್ಯಾಟರ್ಸನ್ ಏನೈತಲ್ಲ ಅದು ಮುಸ್ಲಿಂ ಮೆಜಾರಿಟಿ ಇರುವ ಸಿಟಿ ಆಗಿರೋದ್ರಿಂದ ಅದು ಮಿನಿ ಪ್ಯಾಲೆಸ್ಟೀನ್ನ ರಾಜಧಾನಿ. ಅಬ್ಬಬ್ಬಬ್ಬ, ಏನು ಮಾತ ಕೇಳ್ಕೊಂಬರ್ರಿ. Patterson is the capital of Palestine in the United States of America. Patterson, as stated before, is the 4th holiest city in the world. Jerusalem, Mecca, Medina, and then Patterson. ಇಂಥ ಘಟನೆಗಳು ಇತ್ತೀಚೆಗೆ ಭಾಳ ಜಾಸ್ತಿ ಆಗ್ಯಾವ. ಇವರು 1-1.5 ದಶಕದ ಹಿಂದೆ ಅಮೇರಿಕಾಗೆ ಬಂದವರು.
ಅವ್ರವ್ರ ದೇಶದಾಗ ಯುದ್ಧ ಸನ್ನಿವೇಶ ಎದುರಾದಾಗ ಈ ಅಮೇರಿಕಾದಾಗ ಬಂದ ಸೇರ್ಕೊಂಡ್ರು. ಅಮೇರಿಕಾದವ್ರು ಪಾಪ ಇವ್ರಿಗೆ ನೆಲೆ ಇಲ್ಲ ಅಂತ ರತ್ನಗಂಬಳಿ ಹಾಸಿ ಒಳಗೆ ಕರ್ಕೊಂಡ್ರು. ಈಗ ನೋಡಿದ್ರೆ ಅಮೇರಿಕನ್ರಿಗೆ ಅಲ್ಲಿ ಜಾಗ ಇಲ್ಲ, ಫುಲ್ ಸಿಟಿ ಇವರ ತುಂಬಿಕೊಂಡ. ಮೋಸ್ಟ್ ಆಫ್ ಮೆಜಾರಿಟಿ ಇವ್ರದ. ಸಾರ್ವಜನಿಕವಾಗಿ ಹಬ್ಬದ ಗತ್ಲೆ ಸಭೆಗಳನ್ನ ಮಾಡ್ತಾರ. ಅದ್ರೊಳಗೆ ತಮ್ಮ ಧರ್ಮದ ಬಗ್ಗೆ ಭಾಷಣ ಬಿಗಿತಾರ. ಪ್ಯಾಲೆಸ್ಟೀನ್ ಪ್ಯಾಲೆಸ್ಟೀನ್ ಅಂತ ಕೂಗಾಡ್ತಾರ. ಮಿನಿ ಪ್ಯಾಲೆಸ್ಟೀನ್ ರಾಜಧಾನಿ ಅಂತ ಹೇಳಿದ್ದೇ ಹೇಳ್ತಾರ. ಬ್ಯಾರೆದವ್ರು ಹೇಳೋದು ಬಿಡ್ರಿ, ಮೇಯರ ಹೇಳಿದ್ ಕೇಳಿಸ್ಕೊಂಡ್ರಲ್ರಿ. ನಾವು ಒಬ್ಬರ ಮೇಲೆ ತೋರಿಸೋ ಅಂಥ ಒಂದು ಕಾಳಜಿ ನಾಳೆ ನಮಗ ಮುಳ್ಳಾಗ್ತೈತಿ ಅಂತ ಅಮೇರಿಕಾನ ನೋಡಿ, ಲಂಡನ್ ಅಂತ ಸಿಟಿಗಳನ್ನ ನೋಡಿ ತಿಳ್ಕೋಬೇಕು. ಅವರೊಳಗಿರೋ ಮತಾಂಧ ಮನಸ್ಥಿತಿ ಎಲ್ಲ ನಮಗೆ ಆಗಬೇಕು. ನಾವು ಇದ್ದಿದ್ದ ಜಾಗ ಬರೀ ನಮಗೆ ಸೀಮಿತ ಅಂತ ಏನು ಅನ್ಕೊಂತಾರಲ್ಲ, ಅಂಥ ಮನಸ್ಥಿತಿಗಳನ್ನ ನಾವು ನಮ್ಮಲ್ಲಿ ಬಿಟ್ಕೊಂಡ್ರ ನಮ್ಮದು ಅಂತ ಏನೂ ಉಳಿಯೋದಿಲ್ಲ ಅಂತ ಈಗರ ಇವೆಲ್ಲ ನಿದರ್ಶನಗಳನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತೈತೆ ನೋಡ್ರಿ.